ಮಾತಿನ ಮಳ್ಳಿ ಚುಟುಕು ಪಟಾಕಿ ಸೇವಂತಿಯೇ ಈ ಟ್ಯೂನ್ ಬಂದಿಯೇ ಇದು ಅರ್ಥ ಅರ್ಥ ಈಗ ಒಂದು ಕತೆ ಹೇಳ. ಕಿಚ್ಚ ಸುದೀಪ್ ಹೇಗೆ ಅವರು ಒಂದು ಅವರಿಗೆ ಒಂದು ಯಾನಿತ್ತ ಕಿನ್ನ ಪುರುಬಾಲ್ ಹಿಡ್ದು ಅಲ್ಪ ಪೋತೆ ಬೊಕ್ಕ ಯಾನೊಂದು ಅಜ್ಜಿ ಅದು ಹೋಲಗೆ ತಕೊಂಡು ಬಂದ್ರು ಗೊತ್ತಾಯ್ತಾ. ಚಾಲೆಂಜಸ್ ಟೂಡೇದು ಕಿವಿ ಮಾತು ಹೇಗಂದ್ರೆ ನಾವು ಯಾವಾಗ ಮುಂಚೆ ಹೋಗ್ಲಿಕ್ಕೆ ಮುಂಚೆ ಹೋಗ್ಬೇಕು ನಾವು ಅಷ್ಟೇ. ವಿಶೇಷ ಸಂಚಿಕೆ ಉದಯವಾಣಿ ಪಾಡ್ಕಾಸ್ಟ್ಗೆ ಸ್ವಾಗತ. ಮಾತಿನ ಮಳ್ಳಿ ಚುಟುಕು ಪಟಾಕಿ ಕರಾವಳಿ ಕುವರಿ ಬಿಗ್ ಬಾಸ್ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ಥ್ಯಾಂಕ್ ಯು. ನಮಸ್ಕಾರ. ನನಗಿಂತ ಜಾಸ್ತಿ ನೀವೇ ಮಾತಾಡ್ತೀರಾ, ಅದಕ್ಕೆ ಡೈರೆಕ್ಟ್ ಆಗಿ ನಾನು ಪಾಯಿಂಟಿಗೆ ಬರ್ತೇನೆ. ಸೊ ಬಿಗ್ ಬಾಸ್ನ ಮನೆಯಲ್ಲಿ ನಿಮ್ಮ ಒಟ್ಟಾರೆ ಪಯಣವನ್ನು ನೀವು ಹೇಗೆ ನೋಡ್ತೀರಾ? ಪಯಣವನ್ನು ಅಂದರೆ ಬಿಗ್ ಬಾಸ್ ದ ಹೋಲ್ ಜರ್ನಿ ಏನಿದೆ ಅದನ್ನು ನೀವು ಈಗ ಬ್ರೀಫ್ ಆಗಿ ನೋಡಿದ್ರೆ ನಿಮ್ಗೆ ಹೇಗೆ? ಬಿಗ್ ಬಾಸ್ ಜರ್ನಿ ಅಂದರೆ ಬಿಗ್ ಬಾಸ್ ಹೇಗಂದರೆ ಇವತ್ತೇ ನಾನು ಒಂದು ಮನೆಗೆ ಹೋಗಿದ್ದೀನಿ. ಮನೆಯಲ್ಲಿ ಹೋದ ನಂತರ ಒಂದು ಮನೆಯಲ್ಲಿ ನಮ್ಮ ಅಜ್ಜಿ, ನಮ್ಮ ತಂದೆ ತಾಯಿ, ನಮ್ಮ ಸಿಸ್ಟರ್ಸ್ ಎಲ್ಲ ಒಂದು ಮನೆಯಲ್ಲಿ ಹೋಗಿದ್ದೀನಿ ಹಾಗೇನೆ ಫೀಲ್ ಆಯಿತು. ಹೇಗಾಯಿತು ಅಂದರೆ ನನ್ನ ಮತ್ತೊಂದು ಮನೆಗೆ ಹೋಗಿದ್ದೀನಿ ಹಾಗೇನೆ ಫೀಲ್ ಆಯಿತು. ಲೈಕ್ ಒಂದು ಜೀವನ ಎಂತ ಹೇಳೋದು, ಒಂದು ಒಂದು ಚಿಕ್ಕಯಿಂದ ದೊಡ್ಡಾಗಿ ಬರ್ತೀವಿ ಗೊತ್ತುಂಟ. ನಮ್ಮ ಒಂದು ಮನೆ ಇರುತ್ತೆ ಗೊತ್ತುಂಟ, ನಾವು ಇರುವುದು ಅಪ್ಪ ಅಮ್ಮನ ಮನೆಯಲ್ಲಿ. ಸೊ ಇದು ರಾಂಗ್ ಆಯಿತು ಅನಿಸುತ್ತೆ ನನಗೆ. ನನ್ನ ಆನ್ಸರ್ ಅರ್ಥ ಹೇಗಂದ್ರೆ ಒಂದು ಮನೆಯಲ್ಲಿ ಹೋಗಿ ಬಂದಿದ್ದೀನಿ ಅಷ್ಟೇ. ಹಾಗೆ ನಿಮಗೆ ಬಿಗ್ ಬಾಸ್ ಅದೇ ಜರ್ನಿ ತುಂಬಾ ಒಳ್ಳೆ ಇತ್ತು, ತುಂಬಾ ನ್ಯಾಚುರಲ್ ಆಗಿ ಮನೆಯಿಂದ ಬಂದಿದ್ದೀನಿ ಹಾಗೇನೆ ಫೀಲ್ ಆಯಿತು. ಓಕೆ, ಎನಿ ಚಾಲೆಂಜಸ್ ಯು ಫೇಸ್ಡ್ ಇನ್ ಬಿಗ್ ಬಾಸ್? ಚಾಲೆಂಜಸ್ ಎಂತ ಇಲ್ಲ ಅನಿಸುತ್ತೆ. ಯಾಕೆಂದರೆ ಚಾಲೆಂಜಸ್ ಹೇಗಂದರೆ ಸಿಚುವೇಶನ್ ಅಲ್ವಾ, ಒಂದೊಂದು ಸಿಚುವೇಶನ್. ಅದೇ ನಮ್ಮ ನಾರ್ಮಲ್ ಲೈಫಲ್ಲಿ ಕೂಡ ನಾವು ನಾರ್ಮಲ್ ಲೈಫಲ್ಲಿ ಕೂಡ ಹೇಗೆ ಸಿಚುವೇಶನ್ಸ್ ಬರುತ್ತೆ, ಅಲ್ಲಿ ಕೂಡ ಹಾಗೇನೆ ಒಂದೊಂದು ಸಿಚುವೇಶನ್ಸ್ ಬರುತ್ತೆ. ಅದೇ ಒಂದು ಚಾಲೆಂಜಸ್ ಇತ್ತು ಅಷ್ಟೇ. ಈಗಿನ ಪೂರ ಕ್ವಶನ್ಗೆ ರಾಂಗ್ ಆನ್ಸರ್ ಕೊಡೋದಿಲ್ಲ ಅಂತ ಹೇಗೆ ಹೇಳಿದ್ರೆ, ನಾವು ಬಿಗ್ ಬಾಸ್ ಅನ್ನ ಯಾವಾಗ ನೋಡ್ತಿದ್ದೇವೆ ಇದೇ ಕನ್ನಡವನ್ನ ನಾವು ಕೇಳಿ ನಮಗೆ ಅದು 100 ದಿನದಲ್ಲಿ ಅಭ್ಯಾಸ ಆಗಿದೆ. ಹೌದು, ಇವತ್ತೇ 3 ತಿಂಗಳು ಅಲ್ಲಿ ಇತ್ತಿ. ಆಗ ನಂತರ ಇಂಟರ್ವ್ಯೂಸ್ ಎಲ್ಲ ಇತ್ತು, ತುಂಬಾ ಬಡ ಇಂಟರ್ವ್ಯೂಸ್ ಕೊಡ್ತಾ ಇದ್ದೀನಿ. ಇವಾಗ ಸ್ವಲ್ಪ 4 ದಿವಸ ಗ್ಯಾಪ್ ಆಯ್ತಲ್ವಾ, ಬಾಯಲ್ಲಿ ಶಬ್ದನೇ ಬರುದಿಲ್ಲ, ಯಾಕೆಂತ ಗೊತ್ತಿಲ್ಲ. ಬಡ್ ಆಗ್ತಾ ಉಂಟು. ಓಕೆ, ನೋ ಪ್ರಾಬ್ಲಮ್. ಮನೆಯಲ್ಲಿ ಈಗ ತುಂಬಾ ನಿಮ್ಮ ಜೊತೆ ನಿಮ್ಮ ಪಾರ್ಟಿಸಿಪೆಂಟ್ಸ್ ತುಂಬಾ ಇದ್ರು ಮನೆಯಲ್ಲಿ. ಹಾಗೆ ಅವರ ದೃಷ್ಟಿಕೋನ ಬದಲಾದಂಥ ಯಾವುದಾದ್ರೂ ನಿರ್ದಿಷ್ಟ ಘಟನೆ ಅಂದರೆ ಅವರು ಅಗಲು ಅಂಚ ಪಂಪನ ಒಂಜಿ ಓಲೊಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಇರಗ ನೋಡಿ. ಅಂಚತ್ತು ಹೇಗಾಗುತ್ತೆ ಗೊತ್ತುಂಟಾ? ಅದೇ ಒಂದೊಂದು ಸಿಚುವೇಶನ್ ಅಲ್ಲಿ ನಾವು ಎಂತ ಅಂದರೆ ಆ ಸಿಚುವೇಶನ್ ವರ್ಸ್ಟ್ ಆಗೋದು, ಓಕೆನಾ. ಒಂದೊಂದು ಸಿಚುವೇಶನ್ ಹೇಗಾಗುತ್ತೆ ಅಂದರೆ ಆ್ಯಕ್ಚುಲಿ ಸಿಚುವೇಶನ್ನಲ್ಲಿಯೇ ಇದೇ ಆಗೋದು. ಬಟ್ ಎಷ್ಟು ಗಲಾಟೆ ಆದರೆ ನಂತರ ನಾವು ಒಂದೇ ತಟ್ಟೆಯಲ್ಲಿ ಊಟ ಮಾಡೋದು, ಗೊತ್ತಾಯ್ತಾ. ಸೊ ಹಾಗೇನೆ ಇತ್ತು ಸಿಚುವೇಶನ್. ಹೇಗಂದರೆ ತುಂಬ ಸಿಚುವೇಶನ್ ಇತ್ತು, ಬಟ್ ಮನಸ್ಸಲ್ಲಿ ಇವಾಗ ಒಂದು ಸಿಚುವೇಶನ್ ಕೂಡ ಮನಸ್ಸಲ್ಲಿಲ್ಲ. ಯಾಕೆಂದರೆ ಆ ಟೈಮಲ್ಲಿ ಸಿಚುವೇಶನ್ ಆಗೋದು, ಗಲಾಟೆ ಆಗೋದು, ಬಟ್ ಎಲ್ಲ ಮರ್ತು ಹೋಗ್ತೀವಿ ನಾವು. ಮನೆಯಲ್ಲಿ ಕೂಡ ಹಾಗೇನಲ್ವಾ, ನಾವು ಅಮ್ಮ ಅಪ್ಪ ಜೊತೆಗೆ ಒಂದು ಕಿಟ್ ಆಗುತ್ತೆ, ನಮ್ಮ ಆರ್ಗ್ಯುಮೆಂಟ್ ಆಗುತ್ತೆ, ಸಿಸ್ಟರ್ ಜೊತೆಗೆ ಆಗುತ್ತೆ, ಬಟ್ ಆಗ ನಂತರ ಅದೇ ಮನಸ್ಸಲ್ಲಿ ಎಂತ ಇರಲ್ಲ. ಸೊ ಅದೇ ನಿಮಗೆ ಒಂದು ಇದೇ ಹೇಳಲಿಕ್ಕೆ ಆಗಲ್ಲ ಅಂದರೆ ಒಂದು ಚೇಂಜ್ ಆಗುತ್ತೆ ಇಲ್ಲ. ಯಾಕೆಂದರೆ ಮನಸ್ಸಲ್ಲಿ ಎಲ್ಲರಿಗೆ ಒಂದು ಎಂತ ಹೇಳೋದು, ನಿಷ್ಠುರ ಯಾರ ಹತ್ರ ಕೂಡ ಇಲ್ಲ, 1% ಯಾರ ಹತ್ರ ಕೂಡ ನಿಷ್ಠುರ ಇಲ್ಲ. ಆ ಟೈಮಲ್ಲಿ ಕೋಪ ಬರುತ್ತೆ, ಕೋಪಲ್ಲಿ ಕಿರ್ಚ್ತೀವಿ ನಾವು, ಅಲ್ಲೇ ಕಿರ್ಚಿ ಬಿಟ್ಬಿಡ್ತೀವಿ, ಸಮಾಧಾನ ಆಗುತ್ತೆ ಅಲ್ವಾ, ನಾರ್ಮಲ್ ಆಗ್ತೀವಿ ಅಷ್ಟೇ. ನಾನು ಕೇಳಿದಂದ್ರೆ ಈಗ ಒಬ್ಬರು ಪರ್ಸನ್ ಇದ್ದಾರೆ, ನೀವು ಈಗ ಥಿಂಕ್ ಮಾಡಿರ್ತೀರ ಅವ್ರಿಗೆ ಪಾಪ ಇನ್ನೋಸೆಂಟ್ ಇದ್ದಾರೆ ಹಾಗೆ ಹೀಗೆ ಅಂತ, ಬಟ್ ರೈಟ್ ಅವೇ ಒಂದು ಇಲ್ಲ, ನಾನು ಯಾವ್ದು ದೃಷ್ಟಿಕೋನ ಅಲ್ಲಿ ಫಸ್ಟೇ ನೋಡಿದ್ದೀನಿ, ಲಾಸ್ಟ್ ತನಕ ಕೂಡ ಅದೇ ದೃಷ್ಟಿಕೋನ ಇತ್ತು. ಹಾಗೆ ಇದ್ರು.
ಅದೇ ನನಗೆ ಹೇಗಂದ್ರೆ ಒಂದು 5 ನಿಮಿಷದಲ್ಲಿ 5 ನಿಮಿಷ ಕೂಡ ಬೇಡ, ಒಂದು ಸತಿ ಮಾತಾಡಿದ್ರೆ ಸಾಕು, ನನಗೆ ಗೊತ್ತಾಗುತ್ತೆ. ಓ ಇವರು ನನ್ನ ಹತ್ರ ವೈಬ್ ಮ್ಯಾಚ್ ಆಗುತ್ತಾ ಇಲ್ಲ ಗೊತ್ತಾಗುತ್ತೆ ನನಗೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಯಾವ್ದು ದೃಷ್ಟಿಕೋನಲ್ಲಿ ನೋಡಿದ್ದೀನಲ್ವಾ, ಮನೆಯಿಂದ ಆಚೆ ಬರುವಾಗ ಕೂಡ ಅದೇ ಸೇಮೇ ದೃಷ್ಟಿಕೋನ ಉಂಟು. ಎಸ್, ಪರ್ಫೆಕ್ಟ್. ಡೇ 1 ಇಂದ ನಾವು ನೋಡಿದ್ವಿ ಲೈಕ್ ಯುವರ್ ಇನ್ ಹೋಲ್ಡ್. ಫಸ್ಟಿಗೆ ಬಿಗ್ ಬಾಸ್ ಮನೆಗೆ ಎಂಟರ್ ಆದಾಗ ಫಸ್ಟಿಗೆ ಹೋಲ್ಡ್ ಇದ್ದು, ನೆಕ್ಸ್ಟ್ ನೀವು ಎಂಟರ್ ಆದದ್ದು. ಅಂದ್ರೆ ಒಂದಿನ ನೀವು ಫಸ್ಟ್ ವಾರದಲ್ಲಿ ಎಲಿಮಿನೇಟ್ ಆಗಿರ್ತೀರ, ಬರ್ತೀರಾ. ಆ ಟೈಮಲ್ಲಿ ಒಂದು ಅಲ್ಲಿ ಕಾನ್ವರ್ಸೇಷನ್ ಆಗ್ತದೆ, ಸ್ಪರ್ಧಿಗಳ ನಡುವೆ ಕಾನ್ವರ್ಸೇಷನ್ ಆಗ್ತದೆ. ಅವರೊಂದು ಸ್ಟ್ರಾಟಜಿ ಇಟ್ಕೊಂಡು ಬಂದಿದ್ದಾರೆ, ಯಾವುದೊಂದು ಫ್ಲೂಕ್ ಇಂದ ಅವರು ಬಿಗ್ ಬಾಸ್ ಒಳಗೆ ಬಂದಿದೆ. ಪರ್ಟಿಕ್ಯುಲರ್ ನಿಮ್ಗೆ ಅನಿಸ್ತದ ನೀವೊಂದು ಸ್ಟ್ರಾಟಜಿ ಇಟ್ಕೊಂಡು ನೀವು ಬಿಗ್ ಬಾಸ್ ಮನೆಗೆ ಹೋಗಿದ್ದೀರಾ? ಇಲ್ಲ, ಅದೇ ನೋಡಿ ನಾನು ಹೇಳ್ತೀನಿ, ಅದೇ ಎಂತ ಇದೆ ಅಲ್ಲ, ಬಟ್ ಅವರು ಅದೇ ಅವರ ಪರ್ಸೆಪ್ಷನ್ ಅಲ್ವಾ, ಅದೇ ನಮಗೆ ಹೇಳಲಿಕ್ಕೆ ಆಗಲ್ಲ. ಬಟ್ ನಾನು ಆಲ್ರೆಡಿ ತುಂಬ ಸತಿ ಹೇಳಿದ್ದೀನಿ, ತುಂಬ ಸತಿ ಅಂದರೆ ಅದೇ ಹೇಗಂದ್ರೆ ಅದೇ ಅವರ ವಿವೇಚನೆಗೆ ಬಿಟ್ಟಿದ್ದು. ಅದೇ ಅವ್ರು ಹೇಗೆ ಅನ್ಕೊಳ್ತಾರೆ ಹಾಗೆ ಅಲ್ಲ. ಪರ್ಟಿಕ್ಯುಲರ್ ನಿಮ್ಗೆ ಅನಿಸ್ತದ ನೀವು ಹಾಗೆ ಅಲ್ಲ ಅಂದ್ರೆ ನೀವು ಆನ್ಸರ್ ಮಾಡಿದ್ವಿ, ಇಲ್ಲ ನಾನು ಯಾವುದೇ ಒಂದು ಸ್ಟ್ರಾಟಜಿಯನ್ನು ಇಟ್ಕೊಂಡು ಹೋಗ್ಲಿಲ್ಲ ಅಂತ ಹೇಳ್ಬೋದು? ಅದೇ ಯಾಕೆ ಹೇಳುದು, ಅದೇ ಯಾಕೆ, ಎಷ್ಟು ಜನಕ್ಕೆ ನೀವು ಹೇಳ್ಬೋದು. ನಾನು ಇದೇ ಮುಂಚೆ ಕೂಡ ಹೇಳಿದ್ದೀನಿ, ಪದೇ ಅದೇ ಕ್ವೆಶ್ಚನ್ ಬಂದ್ರೆ ನಿಮ್ಗೆ ಅಂತ ಅನ್ಕೊಳ್ಳಿಕ್ಕೆ ಇದ್ರೆ ಅನ್ಕೊಳ್ಳಿ. ಟ್ರೋಲ್ಗಳಿಂದ ಪ್ರಶಸ್ತಿವರೆಗೆ ನಿಮ್ಮ ಪಯಣ ಹೇಗಿತ್ತು? ಫಸ್ಟ್ ಅವಮಾನ ಮತ್ತೆ ಬಹುಮಾನ ಹಾಗೇನೆ ಹೇಳ್ಬೋದು ನಾನು. ಆ್ಯಂಡ್ ಅವಮಾನ ಆ ಟೈಮಲ್ಲಿ ಅವಮಾನ ಇದ್ರೆ ಕೂಡ ನನಗೆ ಅದೇ ಅವಮಾನ ಹಾಗೆ ಫೀಲ್ ಆಗಲಿಲ್ಲ, ಗೊತ್ತಾಯ್ತಾ? ಅದೇ ಬಟ್ ಐ ಎಂಜಾಯ್ ಟ್ರೋಲ್ಸ್. ನಿಮ್ ಖುಷಿ ಟ್ರೋಲ್ ಆದ್ರೆ? ನನಗೆ ಇಷ್ಟ. ವಾಟ್ ವಾಸ್ ಯುವರ್ ಫಸ್ಟ್ ರಿಯಾಕ್ಷನ್? ಬಿಗ್ ಬಾಸ್ ಇಂದ ಕಾಲ್ ಬಂದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಫಸ್ಟ್? ಇದೇ ನೀವು ನನ್ಗೇನೆ ಕಾಲ್ ಮಾಡಿದ್ದೀರಾ, ರಾಂಗ್ ನಂಬರ್ ಅಲ್ಲಲ್ವಾ, ಅದೇ ಒಂದು ಫಸ್ಟ್ ರಿಯಾಕ್ಷನ್. ಎಲ್ಲಿದೆ ಅಂದ್ರೆ ಪರ್ಟಿಕ್ಯುಲರ್ ನೀವು ಸಿಚುವೇಶನ್ ಈಗ? ಇಲ್ಲ, ಹೌದು, ಅದೇ ಒಂದಿತ್ತು. ಇದೇ ನನಗೆ ಕಾಲ್ ಮಾಡಿದ್ದೀರಾ ನೀವು ರಕ್ಷಿತಾಗ? ಹೌದು, ನಿಮ್ಗೆ ಹಾಗೆ ಒಂದು ರಿಯಾಕ್ಷನ್ ಇತ್ತು. ಅಪ್ಪಾಗ ಎನ್ನಿರ ನನ್ನ ಇಲ್ಲದ ಮೀನ್ದ ಕೈದ್ದಲ್ಲ ತಿನ್ರೆ ಅಪ್ಪಾಜಿ ಅಂಚದಲ್ಲಿ ಚಿದಾಪನಗ ಎಂತ ನಾನು ಅನ್ಕೊಂಡು ಹೋಗ್ಲಿಲ್ಲ, ಯಾಕೆಂದ್ರೆ ನನಗೆ ಬಿಗ್ ಬಾಸ್ ಎಂತಾನೆ ಅಂತ ಗೊತ್ತಿರ್ಲಿಲ್ಲ. ಓಕೆ, ಯಾಕೆಂದ್ರೆ ನಾನು ಮುಂಚೆ ಕೂಡ ಒಂದು ಎಪಿಸೋಡ್ ಕೂಡ ನೋಡ್ಲಿಲ್ಲ ನಾನು. ಜಸ್ಟ್ ನಾನು ಯಾವಾಗ ಪ್ರಕಾಶ್ ಸರ್ ಜೊತೆಗೆ ಹೋಗುವಾಗ ಕೂಡ ನಾನು ಅವರಿಗೆ ಹೇಳಿದ್ದೀನಿ, ನನಗೆ ಅಷ್ಟು ಭಾಷೆ ಫ್ಲೂಯೆಂಟ್ ಆಗಿ ಕೂಡ ಬರಲ್ಲ ನನಗೆ, ಮತ್ತು ನಾನು ಒಂದು ಇದೇ ಕೂಡ ನೋಡಲಿಲ್ಲ ಎಪಿಸೋಡು. ಅವರು ಹೇಳಿದರು, ಓಕೆ ಪರವಾಗಿಲ್ಲ, ನೋಡಲಿಲ್ಲ ಅಲ್ವಾ, ನೋ ಪ್ರಾಬ್ಲಮ್, ಹೀಗೇನೆ ಅಂದರೆ ನಿಮ್ಗೆ ಅರ್ಥ ಆಯ್ತಲ್ವಾ, ಪರವಾಗಿಲ್ಲ ನೀವು ಹೇಗೆ ಇದ್ದೀರಾ ಹಾಗೇನೆ ಅವರು ನನಗೆ ಅಕ್ಸೆಪ್ಟ್ ಮಾಡಿ ಹೋಳಗೆ ತಕೊಂಡು ಬಂದರು, ಗೊತ್ತಾಯ್ತಾ? ಒಂದು ಈ ಜಸ್ಟ್ ಅಕ್ಸೆಪ್ಟೆಡ್ ದಿ ರಿಯಲ್ ಮೀ, ಇದನ್ನು ಇದ್ದಾಗೇನೆ ತಕೊಂಡು ಹೋದ್ರು. ಇಲ್ಲದಾಗಲ ರಿಯಾಕ್ಷನ್ ಎಂಚತ್ತಲಿ ಇಲ್ಲದಾಗಲಿಗೆ ಮಸ್ತ್ ಖುಷಿ ಆದಿತ್ತಳು. ಪೋಲ ಪಂದ್ ಪನ್ನೊಂದಿತ್ತೇರು, ಪೋಲ ಪಂದ್ ಅಗಲ್ ತೂಂದಿತ್ತಾರ ಬಿಗ್ ಬಾಸ್? ಅಗಲ್ ತೂಂದಿತ್ತು ಜೇರ್, ಬಟ್ ಹಿಂದಿದ ಚೂರ್ ಅಂಚ ಮಿತ್ತು ತೂಂದಿತ್ತೇರು. ಕನ್ನಡ ಬಿಗ್ ಬಾಸ್ ಗೊತ್ತಿತ್ತು ಇಲ್ಲ? ಓಕೆ. ಮನೆಯಲ್ಲಿ ಅಂದರೆ ಬಿಗ್ ಬಾಸ್ನ ಮನೆಯೊಳಗೆ ನೀವು ಇದ್ದಾಗ ನಿಮ್ಮ ತನವನ್ನು ನೀವು ತೋರಿಸ್ಕೊಳ್ಳಿಕ್ಕೆ ಆಗದಿರುವಂತಹ ಒಂದು ಮೂಮೆಂಟ್ ಯಾವುದಾದ್ರು, ಅಂದರೆ ಈಗಲೂ ನಿಮ್ಗೆ ಯಾವುದಾದ್ರು ರಿಗ್ರೆಟ್ ಇದೆ ದಟ್ ನಾನು ಹೀಗೆ ಇರಬೇಕಿತ್ತು, ನಾನು ಅಲ್ಲಿ ತೋರಿಸ್ಬೇಕಿತ್ತು? ಒಂದು ನನಗೆ ಎಂತ ಉಂಟಂದ್ರೆ, ನಿಮಗೆ ಗೊತ್ತುಂಟಾ, ಇವತ್ತೇ ಫಾರ್ ಎಕ್ಸಾಂಪಲ್ ಒಂದು ಗೇಮ್ಸ್ ಎಲ್ಲ ಆಗುತ್ತೆ ಅಲ್ವಾ, ಗೇಮ್ಸ್ ಎಲ್ಲ ಆಗುವಾಗ ಒಂದು ಟೀಮ್ ಇರುತ್ತೆ, ನೀವೇ ಅನ್ಕೊಳ್ತೀರಾ, ಓ ಬೇಡ ಈ ಗೇಮ್ಗೆ ಹೋಗೋದು, ಯಾಕೆಂದ್ರೆ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಉಂಟು. ಬಟ್ ಸಮ್ವೇರ್ ನನ್ನ ಟೀಮ್ ಅವರಿಗೆ ಹೇಗಂದ್ರೆ ನನ್ನಿಂದ ಅವರು ಪಾಪ ಸೋಲ್ಲಿಕ್ಕೆ ಬೇಡ ಅಂತ ನಾನೇ ಮುಂಚೆ ಹೋಗಲ್ಲ, ಯಾಕೆಂದ್ರೆ ಆ ಟಾಸ್ಕಲ್ಲಿ ಹೈಟ್ ಮ್ಯಾಟರ್ ಆಗುತ್ತೆ, ವೇಟ್ ಮ್ಯಾಟರ್ ಆಗುತ್ತೆ. ಬಟ್ ನನಗೆ ನನ್ನ ಮೇಲೆ ಕಾನ್ಫಿಡೆಂಟ್ ಉಂಟು, ಬಟ್ ನಾನು ಅವರಿಗೆ ಎಂತ ಹೇಗೆ ನಾನು ಹೋಗ್ತೀನಿ. ಬಟ್ ಅವರಿಗೆ ಕೂಡ ಒಂದು ಬೇಡ ಇದೇ ಮಾಡೋದು, ಅವರು ಕೂಡ ಇನ್ಸೆಕ್ಯೂರ್ ಆಗ್ತಾರೆ, ಇವರಿಗೆ ಹೋಗ್ಲಿಕ್ಕೆ ಬಿಡ್ಲಾ ಬೇಡ ಅಂತ. ಬಟ್ ಅದೇ ನಾವು ಮನಸ್ಸಲ್ಲಿ ಯಾವಾಗ ಅನ್ಕೊಳ್ಬಾರ್ದು, ಯಾಕೆಂದರೆ ನಿಮಗೆ ಒಂದು ಹೇಳ್ತೀನಿ ನಾನು, ಯಾವುದು ಗೇಮಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತುಂಟು, ಅದೇ ಸ್ಟ್ಯಾಂಡ್ ತೊಗೊಳ್ಲಿಕ್ಕೆ ಇತ್ತು, ಮತ್ತೆ ನಾಮಿನೇಟ್ ಮಾಡಲಿಕ್ಕೆ ಇತ್ತು, 3 ಟೈಮ್ ನಾನೇ ಸ್ಟ್ಯಾಂಡ್ ತೊಗೊಳ್ಳಿದ್ದೀನಿ. ಆಗ ಮುಂಚೆ ನಾನು ಯೋಚನೆ ಮಾಡೋದು ಅಲ್ಲ ಮಾರೆ, ಒಂದು ಇಷ್ಟೇ ಸ್ಟೆಪ್ಪು ಅವರು ಇವತ್ತೇ ಅವರನ್ನೇ ಕಾಳು ಇಷ್ಟು ದೊಡ್ಡ ಉಂಟು, ಅವರು ಒಂದು ಕಾಲು ಹಾಕಿದ್ರೆ ನನ್ನ 3 ಕಾಲು. ಸೊ ಅದೇ ಬೇಗ ಹೋಗಿ ತಗೊಳ್ಳಿಕ್ಕೆ ಆಗುತ್ತಂತ ಇದೆ. ನೀವು ಯಾವಾಗ ಗೇಮ್ ಆಡ್ತೀರಲ್ವಾ, ಆಡಬೇಕು, ಆ ನಂತರನೇ ಗೊತ್ತಾಗೋದು, ಓ ನೀವು ಈ ಗೇಮಲ್ಲಿ ಹುಷಾರು ಇದ್ದೀರಾ ಅಂತ. ಅರ್ಥ ಆಯ್ತಾ? ನಾವು ಪಾರ್ಟಿಸಿಪೇಟ್ ಮಾಡಿದ್ರೇನೆ ನಮ್ಗೆ ಗೊತ್ತಾಗುತ್ತಲ್ವಾ, ಓ ನಾನು ಇದರಲ್ಲಿ ಕೂಡ ಹುಷಾರಿದ್ದೀನಿ. ಅರ್ಥ ಆಯ್ತಾ? ಇದೇ ನಾನು ಒಂದೇ ಗೇಮಲ್ಲಿ
ಇದ್ರೆ ಇರಲಿಲ್ಲ ಅಂದರೆ ನಮಗೆ ಗೊತ್ತಾಗುತ್ತಾ, ಓ ನನಗೆ ಇಲ್ಲಿ ಇದೇ ಕೂಡ ಸ್ವಲ್ಪ ಟ್ಯಾಲೆಂಟ್ ಉಂಟಂತ, ಸ್ವಲ್ಪ ಆಡ್ಬೋದು ಅಂತ. ಸೊ ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್. ವಿನ್ನಿಂಗ್ ಲೂಸಿಂಗ್ ಡಸಂಟ್ ಮ್ಯಾಟರ್. ಸೊ ತುಂಬ ಒಂದೊಂದು ಸಿಚುವೇಶನ್ ಇತ್ತು, ನಾನೇ ಬ್ಯಾಕ್ ಸ್ಟೆಪ್ ಮಾಡಿದ್ದೀನಿ ಅಂದರೆ ಬೇಡ, ಸುಮ್ಮನೆ ನನ್ನಿಂದ ಅವರಿಗೆ ಲಾಸ್ ಆಗು ಬೇಡ ಗೇಮಲ್ಲಿ. ಸೊ ಯಾವಾಗ ಹೋಗಿ ಗೇಮ್ ಮಾಡಿ ಮುಂಚೆ ಹೋಗಿ ಪಾರ್ಟಿಸಿಪೇಟ್ ಮಾಡಿ. ಹಾಗೆ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಇತ್ತ ಒಂಜಿ ಲೈಕ್ ಬಿಗ್ ಬಾಸ್ ಒಂಜಿ ಲಾಸ್ಟ್ ಸ್ಟೇಜ್ ಒಂಜಿ ವೀಟಿ ಪುಣ್ಣಿಗೆಲ್ಲ ಲೈಕ್ ಎಂಚ ಸ್ಟಾರ್ಟಿಂಗ್ ಬರ್ತಾರೆ ಕಡೆಗೆ ಎಂಚ ಎಂಡ ಒಂದೊಂದು ಅವಿತ್ತ ಒಂಜಿ ಬ್ರೀಫ್ ಮಲ್ಪುಂಡವು ಐತ ಬಗ್ಗೆ ಆಲೋಚನೆ ಮಲ್ಪುನ ಅಂಡ ಫಸ್ಟ್ ಹಿಡ್ದು ಎಂಡ್ ಮುಟ್ಟ ಇರೋನಿ ಎಂಚ ಪನ್ನೊಲಿ ಸ್ಟಾರ್ಟಿಂಗ್ ಡೇ 1 ಅವು ಎಂಚ ಪನ್ನಗ ಯಾನಿತ್ತ ಕಿಂಜ ಪುರುಬಾಲ್ ಹಿಡ್ದು ಅಲ್ಪ ಪೋತೆ ಬೊಕ ಯಾನೊಂಜಿ ಅಜ್ಜಿ ಅದು ಪಿದೈ ಬತ್ತೆ ಪಂದಂಚ ಫೀಲ್ ಆಪುಂಡು ಪನ್ನಗ ಎಂಗಿತ ಎಂಚ ಫೀಲ್ ಆವೊಂದು ಗೊತ್ತುಂಡೆ. ಯಾನೊಂಜಿ ಕಿಂಜ ಬಾಲಪ್ಪನ ಅಲ್ಪ ಪೋತೀನಿ ಯಾನಿತ ಪನ್ನ ಮಲ್ಲ ಅದಿಂಚ ಬತ್ತೆ ಪಂದ ಮಲ್ಲ ಅಂಡ್ ಪನ್ನಗ ಅಂಚಾನ್ ಮಲ್ಲತ್ ಬನ್ಪಿನ್ಯಾನ್ ಫೇಮು ಪುರ ಮಲ್ಲತ್ ಬನ್ಪಿನ್ಯಾನ್ ಒಂಜಿ ಅಜ್ಜಿ ಅದು ಬತ್ತೆ ಬಂದು ಪನ್ನಗ ಯಾನೊಂಜಿ ಮಸ್ತ್ ಟೈಮ್ ಅಲ್ಪ ಇತ್ತದು ಬತ್ತೆ ಬಂದು ಅವು ಒಂಜಿ ಮೂಚಿ ತಿಂಗಳು ಒಂದು ನಿಗ್ಲೆಕ್ ಫೀಲ್ ಅವು. ಬಟ್ ಅವು ಒಂಜೊಂಜಿ ದಿನ ಒಂಜೊಂಜಿ ವರ್ಷದ ಲೆಕ್ಕ ಇತ್ತಂಡವು ಅರ್ಥ ಅಂಡೆ ಅಂಚ ಒಂಜಿ ಇತ್ತಂಡ ಅವು ಮೂಚಿ ತಿಂಗೋಲು ಅವು ಮಸ್ತ್ ಟೈಮ್ ಯಾನ್ ಅಲ್ಪ ಇತ್ತೆ ಪನ್ಗ ಆತೊಂಜಿ ಎಕ್ಸ್ಪೀರಿಯನ್ಸ್ ತಿಕ್ಕಂಡು ಆತೊಂಜಿ ಚಾಲೆಂಜಸ್ ಇತ್ತಂಡು ಆತೊಂಜಿ ಗಮ್ಮತ್ತಾಡು ಅವೊಂಜಿ ಬೇತನೆ ಅವು ಇರೆಗ ಓವೋ ಫೀಲಿಂಗ್ ಅತೆ ಎಂಕ್ ಇರೆಗ ವರ್ಡ್ಸ್ ಎಕ್ಸ್ಪ್ಲೇನ್ ಮಲ್ಪರ ಆಪುಜಿ ಓವೋ ಫೀಲಿಂಗ್ ಅತೆ ಅವು ಫೀಲಿಂಗ್ ಅವು ಬಾಯ್ಡ್ ಬಂಡ್ರೆ ಆಪುಜಿ. ಬಟ್ ನಾವು ಮಸ್ ಲೈಫ್ದ ಒಂಜಿ ಯಾನೊಂಜಿ ಒಂಜಿ ಜೀವನ ಒಂಜಿ ಮಲ್ಲ ಜೀವನ ಬದುಕದು ಬೈದ್ ಪಣ ಇರ ಅರ್ಥ ಪನ್ನಗ ಹಾ ಅಂಚ ಜರ್ನಿ ಎಂಚ ಇತ್ತನ್ ಪನ್ನಗ ಯಾನ್ ಎಂಜಾಯ್ ಮಲ್ತೆ ಎಂಕ ಜರ್ನಿ ಎಂಚ ಇತ್ತನ್ ಪನ್ನಗ ಎಂಕ ಅಂಚ ಸತ್ಯ ಪನೋಡ ಅಂಡ ಇತ್ತೆ ಎನ್ನ ಬಾಯ್ಡ್ ಒಂಜಿ ಚಾಲೆಂಜಸ್ ಬತ್ತೆ ಚಾಲೆಂಜಿಂಗ್ ಎಂಕ ಅಂಚ ಅದಾಲ ಆತುಜಿ ಪನ್ನಗ ಯಾನೊಂಜಿ ಪೋತೆ ಬದುಕದು ಬತ್ತೆ ಪನ್ನಗ ಎಂಕೊಂಜಿ ಗೇಮ್ ದಲ ಕಾಡು ಕಾಂಪಿಟೇಷನ್ ದಲ ಕಾಡು ಅವು ಪೂರ ದಾಲ ತಿಂಕ್ ಮಲ್ದು ಜಾನ್ ಫಸ್ಟ್ ದಿನೋಟೆ ಯಾನ್ ಗೇಮ್ ಆಡು ಕಾಂಪಿಟೇಷನ್ ದಾಲಿಜಿ ಯಾನ್ ಪೋತೆ ಗೇಮ್ ಕೊರ್ನಾಗ ಗೇಮ್ ಉನ್ನಲ್ಪ ಒಂದೊಂದು ಸಿಚುವೇಶನ್ ಬಂದಾಗ ಒಂಜಿ ಪರಿಸ್ಥಿತಿ ಒಂದಿತ್ತಂಡು ಜೆತ್ತೊಂದಿತ್ತೆ ಲಕ್ಕೊಂದಿತ್ತೆ ಉನೊಂದಿತ್ತೆ ಆತೆ ಮಲ್ತೊಂದಿತ್ತೆ ಬೊಕ ಬತ್ತೆ ಆರಾಮ್ದ ಜೀವನ ಇತ್ತುಂಡು ಲೈಡು ಅಂಚದಲ್ಲ ಕಷ್ಟ ಬಂದು ಎಂಕ್ ಅಂಚ ಆತಜಿ ಎಂಕ್ ಎಂಜಾಯ್ ಮಾಡ್ದೆ ಆ್ಯಕ್ಚುಲಿ ಅಲ್ಪೊಡ್ದಿತ್ತೆ ಬತ್ತು ಪಿದ ಎಂಕ್ ಮುಂದೆ ಚೂರು ಕಷ್ಟ ಒಂದುಂಡು ಪೂರ ಪನ್ನಗ ಅರ್ಥ ಅಂಡೆ ಈಗ ಆಕ್ಚುಲಿ ಸತ್ಯ ಬನ್ನೋಡ ಚಾಲೆಂಜಸ್ ಉಲಯತ್ ಪಿದ ಇತ್ತೆ ಬತ್ತು ಅರ್ಥ ಅಂಡೆ ಯಾನಿತೆ ಅಲ್ಪ ಬತ್ತು ಪೋದು ಬತ್ತೆ ಇತ್ತೆ ನಿಕ್ಕ ಯಾನಿತೆ ಉಂದು ಮಲ್ಪುನಿ ಎಂಚ ಬಂದು ಉಂದಿತ್ತೆ ಮಲ್ಲ ಚಾಲೆಂಜಿಂಗ್ ಒಂದುಂಡು ಎಂಕ್ ಪನ್ಪುನ ಎಂಚ ಚಾಲೆಂಜಿಂಗ್ ಪಂಡಾಗ ಅಲ್ಪ ಒಂಜಿ 13 ವ್ಯಕ್ತಿತ್ವ ಇತ್ತಂಡ ಐಟಿ ಎಂಕ್ಲೆಗ್ ಒಂಜಿ ಫೇಸ್ ಮಲ್ಪಾರ ಮುಲ್ಪ ಕೋಟಿ ವ್ಯಕ್ತಿತ್ವ ಉಂಡು ನಮ್ಮ ಕಣ್ಣದ ಎದುರು ಅವೊಂಜಿ ಒಂಜೊಂಜಿ ಬೆತ್ತೆ ಬೆತ್ತೆ ಇತ್ತೆ ಇರ್ನೋಟ್ ಒಂಜಿ ಕನೆಕ್ಷನ್ ಬೇತೆ ಅಪಿನಿ ಅರ್ನೋಟ್ ಒಂಜಿ ಕನೆಕ್ಷನ್ ಬೇತೆ ಅಪಿನಿ ಅರ್ನೋಟು ಎನ್ನ ಪರಿಸ್ಥಿತಿ ಬೇತೆ ಅಪಿನಿ ಇರ್ನೋಟ್ ಒಂಜಿ ಪರಿಸ್ಥಿತಿ ಬೇತೆ ಅಪಿನಿ ಅಂಚ 100 ಜನಕ್ಕೆ ಅನ್ ದಿನಕ್ಕೂ 100 ಜನ ತಿಕ್ವೆ ಬೆತ್ತೆ ವ್ಯಕ್ತಿತ್ವ ಬೆತ್ತೆ ಜನ ಕೊಂಡು ಬೆತ್ತೆ ಪಾತೆರ ಏಪೆ ನಮ್ಮ ಅವು ಒಂಜಿ ಕನ್ವರ್ಸೇಷನ್ ನಮ್ಮ ಒಂಜಿ ಮುಲ್ಪ ಒಂಜಿ ಸರಿಟೆ ಒಂಜಿ ಫ್ಲೋಟ್ ಪೋಡು ದಲ ಗಡಬಡ ಆರೆ ಬಲ್ಲಿ ಪಂದು ನಮ್ಮ ತೂಪ ಒಂಜಿ ಎಡ್ಡೆಡು ಉಂದು ಮಲ್ಪುಲಕ ತೂಪ ಒಂಜಿ ಕಷ್ಟಂದತ್ತ ಒಂಜಿ ಮನಸ್ಸಡ್ ನಮ್ಮ ಮಲ್ಪುವ ಬಟ್ ಆಂಡಲ ತೂಪಿನಂಡ ಉಂದು ಉಲಾಯ್ದು ಜಾಸ್ತಿ ಎಂಕ್ ಪಿದೈ ಇದ್ದಾನೆ ಒಂಜಿ ಒಂದೊಂಜಿ ರಿಯಲ್ ಚಾಲೆಂಜಿಂಗ್ ಲೈಫ್ದ ಒಂದು ಆ್ಯಕ್ಚುಲಿ ವ್ಯಕ್ತಿತ್ವದ ಆಟಗಳಲ್ಲಿ ಉಲಾಯ್ಡಿತ್ತಿನತ್ತಿತ್ತೆ ನಾನು ಪಿದೈಡ್ ನಾನು ಸ್ಟಾರ್ಟ್ ಎಸ್ ಸಿಚುವೇಶನ್ ಬಗ್ಗೆ ಮಾತಾಡಿದ್ರಿ. ಸಿಚುವೇಶನ್ ಬಿಗ್ ಬಾಸ್ ಜರ್ನಿಯಲ್ಲಿ ಸೀಕ್ರೆಟ್ ರೂಮ್ ಒಳಗೆ ರಕ್ಷಿತಾ ಮತ್ತು ಧ್ರುವನ ಸಿಚುವೇಶನ್ ಹೇಗಿತ್ತು? ಸಿಚುವೇಶನ್ ಹೇಗಾಯ್ತು, ಉಳೈ ಪೋತೆ ಐದು ಬೊಕ್ಕ ಒಂದು ಒಳಗೆ ಹೋಗಿದ್ದೀನಿ. ಒಳಗೆ ಹೋದ ನಂತರ ಒಂದು ಸೀಕ್ರೆಟ್ ರೂಮಲ್ಲಿ ನನಗೆ ಆ್ಯಕ್ಚುಲಿ ಹುಟ್ಟುವಕ್ಕಿಂತ ನನಗೆ ಪೇಷನ್ಸ್ ಅಂತ ಐ ಹೇಟ್ ಪೇಷನ್ಸ್. ನನಗೆ ಪೇಷನ್ಸೇ ಇಲ್ಲ ಸ್ವಲ್ಪ ಕೂಡ. ನನಗೆ ಇವತ್ತೇ ಆಗಬೇಕು, ಇಲ್ಲಾಂದ್ರೆ ನಾನು ಹಾಗೆ ಗಡಬಡ ಜನ ನಾನು. ಓಕೆ, ಅಲ್ಲಿ ನನಗೆ ಆ್ಯಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ಪೇಷನ್ಸ್ ಎಂತ ಅಂತ ಸೀಕ್ರೆಟ್ ರೂಮಲ್ಲಿ ಆಗಲಿ ಫಸ್ಟ್ ವೀಕ್ ನಾನು ಎಲಿಮಿನೇಟ್ ಆಗಲಿ ಪೇಷನ್ಸ್ ಎಂತ ಅಂತ ಕಲಿತೀನಿ. ಬಟ್ ಜೀವನದಲ್ಲಿ ಪೇಷನ್ಸ್ ಇರಬೇಕು. ಪೇಷನ್ಸ್ ಇದ್ದರೆ ಪೇಷನ್ಸ್ ಆ್ಯಕ್ಚುಲಿ ಇರಬೇಕು ನಮಗೆ. ಅದೇ ಉಂಟಲ್ವಾ, ಪೇಷನ್ಸ್ ಇಟ್ಟ ನಂತರ ನಮಗೆ ಒಂದು ಎಂತ ಸಿಗುತ್ತೆ, ಬಹುಮಾನ. ಅದೇ ಎಡ್ಡೆಗ್ದಾದ ಅನ್ಪಿನಿ ಬಹುಮಾನ ಉಂಟಲ್ವಾ, ಅದು ತುಂಬಾ ಒಳ್ಳೆ ಬಹುಮಾನ. ಅರ್ಥ ಆಯ್ತಾ? ಆ ಬಹುಮಾನ ಸಿಕ್ಲಿಕ್ಕೆ ನಮ್ಗೆ ಪೇಷನ್ಸ್ ಬೇಕು. ಅದೇ ನನಗೆ ಬಿಗ್ ಬಾಸ್ ಕೂಡ ಮಧ್ಯದಲ್ಲಿ ಹೇಳಿದ್ರು ಅವರು, ಪೇಷನ್ಸ್ ಬೇಕು ಅಂತ ಅಷ್ಟೇ. ಪೇಷನ್ಸ್ ಇದ್ದಿಂದ ಈಗ ರನ್ನರ್ ಅಪ್ ಬಹುಮಾನ ಸಿಕ್ಕಿದೆ ಹೇಗೆ? ಎಸ್,
ಬಿಗ್ ಬಾಸ್ ಮುಗ್ದೀಗ ತುಂಬಾ ತಿಂಗಳಾಯ್ತು, ಯಾರಾದ್ರೂ ಟಚ್ ಅಲ್ಲಿ ಇದ್ದಾರಾ ಹೇಗೆ? ಎಲ್ಲರೂ ಟಚ್ ಅಲ್ಲಿ ಇದ್ದಾರೆ ಆಕ್ಚುಲಿ. Okay. ಎಲ್ಲರೂ ಅಂದ್ರೆ ನನ್ನ ಜನರು ಎಲ್ಲರೂ ಟಚ್ ಅಲ್ಲಿ ಇದ್ದಾರೆ, ಎಲ್ಲರೂ ಇದ್ದಾರೆ. ಯಾರ್ಯಾರ ಹತ್ರ ನಾನು ಕನೆಕ್ಷನ್ ಮಾಡಿದ್ದೀನಲ್ವಾ, ಎಲ್ಲರೂ ಇದ್ದಾರೆ. ಯಾರನ್ನೆಲ್ಲ ಮೀಟ್ ಆದ್ರಿ? ಎಲ್ಲರಿಗೆ ಮೀಟ್ ಆಗಿದ್ದೀನಿ. ರಘುವಣ್ಣಗೆ ಮೀಟ್ ಆಗಿದ್ದೀನಿ, ಮಾಲ್ವನಿಗೆ ಮೀಟ್ ಆಗಿದ್ದೀನಿ, ಸೂರಜಣ್ಣಗೆ ಮೀಟ್ ಆಗಿದ್ದೀನಿ, ಗಿಲ್ಲಿ ಅವರಿಗೆ ಮೀಟ್ ಆಗಿದ್ದೀನಿ, ಅಶ್ವಿನಿ ಮ್ಯಾಮ್, ಜಾನ್ವಿ ಅಕ್ಕ, ಮತ್ತೆ ಅಜ್ಜಿ. ಮೊದಲಿಗಿಂತ ಜಾಸ್ತಿ ಪಾಪ್ಯುಲಾರಿಟಿ ಸಿಕ್ಕಿದೆ ಈಗ. ಮೂವಿ ಆರ್ ಸಿನಿಮಾ ಆರ್ ಧಾರಾವಾಹಿ ಯಾವುದರಲ್ಲಿ ಆಪರ್ಚುನಿಟಿ ಆರ್ ಕಾಲ್ ಈಗ ಬಂದಿದೆ? ಹೌದು, ಅಂದ್ರೆ ಪಾಪ್ಯುಲಾರಿಟಿ ಈಗ ಸಿಕ್ಕಿದೆ ಅಂದ್ರೆ ನಿಮ್ಗೆ ಆಫರ್ಸ್ ಏನಾದ್ರು ಬರ್ತಿದೆ ಮೂವಿಯಿಂದ ಆಗ್ಬೋದು, ಸಿನಿಮಾದಿಂದ ಆಗ್ಬೋದು, ಅದನ್ನೆಲ್ಲ ಬಂದಿದೆ. ಬಟ್ ಇವಾಗ ನಾನು ಒಂದು ಹೇಗಂದ್ರೆ ನಾನು ಜಸ್ಟ್ ಒಂದು ಇವಾಗ ನಾನು ಇದೇ ಎಲ್ಲ ಸಿಕ್ಕಿದೆ ಅಲ್ವಾ, ಇದೇ ಎಲ್ಲ ನಾನು ಇವಾಗ ಜಸ್ಟ್ ಎಂಜಾಯ್ ಮಾಡ್ತೀನಿ ಅಂತ. ಯಾಕೆಂದ್ರೆ ಎಂಜಾಯ್ ಅಂದ್ರೆ ಇದೇ ಜನರ ಜೊತೆಗೆ ಮೀಟ್ ಆಗಲಿ, ಈವೆಂಟ್ ಆಗಲಿ. ಇವತ್ತೇ ಸದ್ಯಕ್ಕೆ ನಾನು ಇದೇ ಎಲ್ಲ ಮಾಡ್ತೀನಿ. ಯಾಕೆಂದ್ರೆ ಅಲ್ಲಿ ಇರುವಾಗ ಕೂಡ ಅವರಿಂದ ಸಪೋರ್ಟ್ ಇಂದಾನೇ ಅಲ್ಪ ಮುಟ್ಟ ಪೋತಿನತ್ತೆ ಇತ್ತೆ ಚೂರು ಟೈಮ್ ಯಾನು ಜನಕ್ಲಿಗೆ ಕೊರ್ಪೆ ಪಂದಡ್ ಈವೆಂಟ್ಸ್ಗೆಲ್ಲ ಜನಕ್ಲಿಗೆ ಒಂದು ಮೀಟಪ್ ಆಗಲಿ, ಒಂದು ಇದೇನೆ ಒಂದು ಮಾಡ್ತೀನಿ ಸದ್ಯಕ್ಕೆ. ನಂತರ ನೋಡೋಣ. ಇಲ್ಲ ಇರುವ ಪ್ಲಾನ್ ಉಂಟಾ ಆರ್ ಮುಂಬೈಗೆ ಪುನಃ ರಿಟರ್ನ್? ನಾನು ಹೋಗ್ತಾ ಇಲ್ಲಿ ಇರ್ತೀನಿ, ಬ್ಯಾಂಗ್ಳೂರಲ್ಲಿ ಇರ್ತೀನಿ, ಮುಂಬೈಯಲ್ಲಿ ಇರ್ತೀನಿ. ನನ್ನ ಟ್ರೈಂಗಲ್ ಇದೆ, ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಬಾಂಬೆಗೆ ಮತ್ತೆ ರಿಟರ್ನ್ ಹೋಗ್ತೀರಾ ಆರ್ ಇಲ್ಲೇ ಇದ್ದು ಏನಾದ್ರು ನಿಮ್ಮ ಪ್ಲಾನಿಂಗ್ ಏನಾದ್ರು ನಡೀತಿದೆ? ಹೌದು, ಬಾಂಬೆಗೆ ಪ್ಲಾನಿಂಗ್ ಅಂದ್ರೆ ಹೇಗಂದ್ರೆ ನಾನು ಇಲ್ಲಿ ಹಾಫ್ ಟೈಮ್ ಉಡುಪಿಗೆ ಇರ್ತೀನಿ, ಹಾಫ್ ಟೈಮ್ ಮುಂಬೈಯಲ್ಲಿ ಇರ್ತೀನಿ, ಹಾಫ್ ಟೈಮ್ ಬ್ಯಾಂಗ್ಳೂರಲ್ಲಿ ಇರ್ತೀನಿ. ಲೈಕ್ ಅಪ್ ಆ್ಯಂಡ್ ಡೌನ್ಸ್ ಮಾಡ್ತಾ ಇರ್ತೀನಿ. ಬಟ್ ಈಗ ಹೆಂಗೆ ಅಂತಂದ್ರೆ ನಾನು ಬ್ಲಾಗಿಂಗ್ಸ್ ಎಲ್ಲ ಮಾಡ್ತೀನಲ್ವಾ, ಯೂಟ್ಯೂಬ್ ಬ್ಲಾಗಿಂಗ್ಸ್ ಎಲ್ಲ ಊರಲ್ಲಿಯೇ ಮಾಡುದು ನನ್ನ ಅಜ್ಜಿ ಜೊತೆಗೇನೆ. ಸೊ ಜಾಸ್ತಿ ಟೈಮ್ ನಾನು ಇರ್ತೀನಿ ಇಲ್ಲಿ ಉಡುಪಿ. ನಾವು ನೋಟಿಸ್ ಮಾಡಿದೆ ಕುಕಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ನಿಮಗೆ. ಏನಾದ್ರು ನಿಮ್ಮ ಕೆಫೆಟೇರಿಯಾ ಅವ್ರ ಹೋಟೆಲ್ ಏನಾದ್ರು ಪ್ಲಾನ್ಸ್? ಇಲ್ಲ, ಇವಾಗ ಇಲ್ಲ, ಸದ್ಯಕ್ಕೆ ಇಲ್ಲ. ಬಟ್ ನನಗೆ ಆಕ್ಚುಲಿ ಕುಕಿಂಗ್ ಎಲ್ಲ ಇಂಟ್ರೆಸ್ಟಿಂಗ್ ಉಂಟಲ್ವಾ. ಮತ್ತೆ ಎಂತಂದ್ರೆ ನನ್ನ ಅಡಿಗೆ ಒಂದು ತುಂಬ ಜನ ತಿನ್ನಲಿ ಅಂತ ನಾನು ಒಂದು ಫ್ಯೂಚರಲ್ಲಿ ಮಾಡ್ತೀನಿ. ಅಂದರೆ ನಾನೇ ಒಂದು ಇಂಚ್ ಹೀಗೆ ಅಡಿಗೆ ಮಾಡಿ ಒಂದು ಕ್ಯಾಂಟೀನ್ ಆಗಿ ಮಾಡಿ ಜನರು ಬರ್ತಾರೆ, ಅಲ್ಲಿ ಊಟ ಮಾಡ್ತಾರೆ, ಹೋಗ್ತಾರೆ. ಇದು ನಿಮ್ಮ ಪ್ಲಾನ್ ಇದೆ. ಎಸ್, ನೈಸ್. ಬಿಗ್ ಬಾಸ್ ರನ್ನರ್ ಅಪ್ ಆದ್ಮೇಲೆ ಬಿಗ್ ಸೆಲೆಬ್ರಿಟಿ ಯಾರ ಹತ್ರ ಆದ್ರೂ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಅದು ಗ್ರೀಟಿಂಗ್ಸ್ ಏನಾದ್ರು ಸಿಕ್ಕಿದ್ರೆ ಯಾರಿಂದ ಬಂದಿದೆ? ಹಾಗೆಂದ್ರೆ ನಾನು ನನಗೆ ವೇದಿಕೆ ಸಿಕ್ಕಿದೆ ಅಲ್ವಾ, ಅದಕ್ಕೆ ನಾನು ಥ್ಯಾಂಕ್ ಯು ಅಂತ. ಅದೇ ನನ್ನ ಫಸ್ಟ್ ಇದೆ, ವೇದಿಕೆನೇ ಸಿಕ್ಕಿದೆ ಅಲ್ವಾ. ವೇದಿಕೆ ಇಲ್ಲಾಂದ್ರೆ ನನಗೆ ಹೇಗ ಇದೇ ಮಾಡ್ಲಿಕ್ಕೆ ಆಗ್ತಾ ಇತ್ತು ಅಲ್ವಾ. ಆಗ ನಂತರ ನನ್ನ ಜನರು ಅಂದ್ರೆ ಸೇಮ್ ಇದ್ದಾರೆ. ಅಂದರೆ ಜನರಿನ ಪ್ರೀತಿ ಕೂಡ ಸಿಕ್ಕಲಿಲ್ಲ ಅಂದರೆ, ಜನರಿನ ಸಪೋರ್ಟ್ ಇದ್ದಿದ್ರೆ ಅಂದರೆ ಇಲ್ಲಿ ತನಕ ಬರಲಿಕ್ಕೆ ಆಗುತ್ತಾ? ವೇದಿಕೆ ಇದೇ ಕೂಡ. ದೊಡ್ಡ ಸೆಲೆಬ್ರಿಟಿಯಿಂದ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಯಾರಿಂದ ಸಿಕ್ಕಿದೆ ಅಂತ ನಾನು ಕೇಳ್ತಿದ್ದೇನೆ. ಜನರಿಂದ ಸಿಕ್ಕಿದೆ, ಜನರೇ ದೊಡ್ಡ ಸೆಲೆಬ್ರಿಟಿ. ಹೌದು. ಎಸ್, ಸುದೀಪ್ ಅವರನ್ನು ತುಂಬಾ ಹತ್ರದಿಂದ ಮೀಟ್ ಆದವರು ನೀವು. ಕಿಚ್ಚ ಸುದೀಪ್ ಹೇಗೆ? ಅವರು ಹೇಗಂದ್ರೆ ನಾನು ನಿಮಗೆ ಎಂತ ಹೇಳಿದ್ರೆ, ನಾವು ಅಲ್ಲಿ ಅವರು ಹೇಗಂದರೆ ಅವರ ಹತ್ರ ಮಿಕ್ಸ್ ಪರ್ಸ್ನಾಲಿಟಿ ಉಂಟು. ಫಾರ್ ಎಕ್ಸಾಂಪಲ್ ನಾವು ಯಾವಾಗ ಅವರಿಗೆ ನಾನು ಮೀಟ್ ಮಾಡಿದ್ದೀನಲ್ವ, ಅವರು ನನಗೆ ಕಂಫರ್ಟೇಬಲಿ ಮಾಡಿ ಒಂದು ಕಂಫರ್ಟೇಬಲಿ ಮಾಡ್ರೆ ನಿಮಗೋಸ್ಕರ ಅವರು ಒಂದು ಇದ್ದಾರೆ, ಅವರು ನಿಮಗೆ ಒಂದು ಮನೆಯಲ್ಲಿ ಕಲಿಸ್ತಾರೆ ಅಂತ ಅದೇ ಒಂದು ನಿಮಗೆ ಒಂದು ನಂಬಿಕೆ ಬರುತ್ತೆ. ಯಾರು ಒಂದು ಇದ್ದಾರೆ, ನಾನು ಎಂತ ಒಂದು ತಪ್ಪಾದರೆ ಕೂಡ ಅವರು ಇರ್ತಾರೆ, ಎಂತ ನನಗೆ ನೋವು ಆಗಿದ್ರೆ ಕೂಡ ಅವರು ಇರ್ತಾರೆ, ನನ್ನ ಖುಷಿಯಲ್ಲಿ ಕೂಡ ಅವರು ಇರ್ತಾರೆ. ಅಂದರೆ ಅವರು ಅವರಿಗೆ ಅವರು ಹಾಗೆ ಇದ್ರು. ನಾನು ಒಳಗೆ ಹೋದ ನಂತರ ಅವರು ಒಂದು ಟೀಚರಲ್ಲಿ ಆಗಲಿ, ಒಂದು ಅಪ್ಪ ಹಾಗೆ ಆಗಲಿ, ಒಂದು ತಾತ ಹಾಗೆ ಆಗಲಿ, ಒಂದು ಅಣ್ಣ ಹಾಗೆ ಆಗಲಿ, ಒಂದು ಫ್ರೆಂಡ್ ಹಾಗೆ ಆಗಲಿ, ಅವರು ನನಗೆ ಆ ಸಿಚುವೇಶನಲ್ಲಿ ನನಗೆ ಯಾವುದು ಒಂದು ಅವಶ್ಯಕತೆ ಉಂಟು ಆ ರೀತಿಯಲ್ಲಿ ಅವರು ಅಲ್ಲಿ ನಿಂತ್ಕೊಳ್ಳಿ ಅವರು ನನಗೆ ಮಾತಾಡ್ತಾ ಇದ್ರು. ಅಂದರೆ ಫಾರ್ ಎಕ್ಸಾಂಪಲ್ ಇಫ್ ಐ ನೀಡ್ ಫ್ರೆಂಡ್ ರೈಟ್ ನೌ, ಸೊ ಅವರು ಫ್ರೆಂಡ್ ಕ್ಯಾರೆಕ್ಟರಲ್ಲಿ ಬರ್ತಾರೆ, ಅವರು ನನಗೆ ಫ್ರೆಂಡ್ ಆಗಿ ಮಾತಾಡ್ತಾರೆ. ಯಾವಾಗ ನನಗೆ ಅಪ್ಪ ಹಾಗೆ ಬೈಲಿಕ್ಕೆ ಇದ್ದರೆ ಅವರು ಅಪ್ಪ ರೂಪದಲ್ಲಿ ಬರ್ತಾರೆ, ಅಪ್ಪ ರೂಪದಲ್ಲಿ ನನಗೆ ಬೈತಾರೆ, ನನಗೆ ಇದೇ ಮಾಡ್ತಾರೆ, ಮತ್ತು ನನಗೆ ಸಮಾಧಾನ ಮಾಡ್ತಾರೆ. ಹಾಗೆ ಒಂದು ಇದೇ ಇತ್ತು. ಆಗ ನಂತರ ನಾನು ಯಾವಾಗ ಲಾಸ್ಟ್ ಡೇ ಇತ್ತಲ್ವಾ, ಬಿಗ್ ಬಾಸ್ದು ಲಾಸ್ಟ್ ಡೇ ಅಲ್ಲಿ ಅವರು ಯಾವಾಗ ಮನೆಯಲ್ಲಿ ಬರುವಾಗ ಅವರು ಕುತ್ಕೊಳ್ಳುವಾಗ ಆ ಟೈಮಲ್ಲಿ ಸರ್ರಾಗೆ ಫೀಲೇ ಆಗಲಿಲ್ಲ ನಮಗೆ.
ಹೇಗಾಯಿತು ಅಂದರೆ ಅವರು ಹೇಗಂದರೆ ಇವತ್ತೇ ನೋಡಿ ಅಲ್ಲಿ ನಿಂತ್ಕೊಳ್ಳಿ ಅವರು ಮಾತಾಡುವಾಗ ಹಾಗೇನೆ ಮಾತಾಡಲೇಬೇಕು, ಇಲ್ಲಾಂದರೆ ನಾವು ಹೇಗೆ ಆಟ ಆಡಲಿಕ್ಕೆ ಆಗುತ್ತೆ. ಇಲ್ಲಾಂದರೆ ಆಟ ಆದ ನಂತರ ಅವರು ಯಾವಾಗ ಮನೆಯಲ್ಲಿ ಬಂದ್ರಲ್ವ ಅವರು ನನಗೆ ಒಂದು ಬೆಸ್ಟ್ ಫ್ರೆಂಡ್ ಆಗೇನೆ ಫೀಲ್ ಆಯಿತು. ಯಾಕೆಂದರೆ ನಾನು ಇಷ್ಟು ಕಂಫರ್ಟೇಬಲಿ ಅವ್ರ ಜೊತೆಗೆ ಮಾತಾಡಿದ್ದೀನಿ, ಅವ್ರಿಗೆ ಇಟ್ಕೊಂಡಿದ್ದೀನಿ. ಅಂದರೆ ಹೇಗಾಯಿತು ಅಂದರೆ ಅವರು ಹಾಗೆ ನಿಮಗೆ ಕಂಫರ್ಟೇಬಲ್ ಮಾಡ್ತಾರೆ. ಅವರು ನಿಮಗೆ ಇದೇ ಮಾಡಲ್ಲ, ಅಂದರೆ ಸರ್ ಹಾಗೆ ಟ್ರೀಟ್ ಮಾಡಲ್ಲ. ಅವರು ನಿಮ್ಮನೆ ಪಕ್ಕದಲ್ಲಿ ಕೂತ್ಕೊಳ್ಳಿ ನಿಮಗೆ ಒಂದು ಬೆಸ್ಟ್ ಫ್ರೆಂಡ್ ಆಗೇನೆ ಫೀಲ್, ಅದೇ ಕಂಫರ್ಟೇಬಲ್ ನಿಮಗೆ ಮಾಡಿಕೊಡ್ತಾರೆ ಅವರು. ಸೊ ಅವರಿಗೆ ಒಂದು ಮಿಕ್ಸ್ ರೂಪ ಉಂಟಂತ, ಆ್ಯಂಡ್ ಮಿಕ್ಸ್ ರೂಪ ಇರಲೇಬೇಕು. ನಿಮಗೆ ಗೊತ್ತುಂಟಾ? ಅಂದರೆ ಗೊತ್ತಾಯ್ತಲ್ವಾ ನಿಮಗೆ? ಮಿಕ್ಸ್ ರೂಪ ಇರಬೇಕು. ಯಾಕೆ ಇರಬೇಕು ಹೇಳಿ ಅವರ ಬಗ್ಗೆ. ಅದೇನೇ ಒಂದು ವ್ಯಕ್ತಿತ್ವ ಅಲ್ವಾ, ಅದೇನೇ ಇರಲೇಬೇಕು. ಫುಲ್ ಮಿಕ್ಸ್ ಅಂದರೆ ಎಲ್ಲ ಇದೇ ಇರಬೇಕಲ್ವಾ. ಮುಂಚೆದವರಿಗೆ ನೀವು ಹೇಗ ಕಂಫರ್ಟೇಬಲ್ ಮಾಡ್ತೀರಂತ ಅವರಿಗೆ ಇದೇ ಗೊತ್ತುಂಟು. ಸೊ ತುಂಬ ಹೆಲ್ಪ್ ಆಯಿತು ನನಗೆ. ಆ್ಯಕ್ಚುಲಿ ನನಗೆ ಇಷ್ಟು ನನ್ನ ಗೆಲುವಿಗೆ ಒಂದು ಇದೇ ಹೇಳ್ತೀನಲ್ವಾ, ಅವರ ತುಂಬ ಕೈ ಉಂಟು. ಸುದೀಪ್ ಸರ್, ಸಣ್ಣ ರ್ಯಾಪಿಡ್ ಫೈರ್ ಮಾಡೋ. ಸೊ ಫಸ್ಟ್ ಕ್ವಶನ್, ಸಿನಿಮಾ ಮಾಡಿದರೆ ಯಾರೆಲ್ಲ ನಿಮ್ಮ ಜೊತೆ ಇರಬೇಕು? ರಘು ಅಣ್ಣ, ಮಾಲು ಅಣ್ಣ, ಸೂರಜ್, ಗಿಲಿ, ಅಶ್ವಿನಿ ಮ್ಯಾಮ್, ಜಾನ್ವಿ ಅಕ್ಕ, ಅಜ್ಜಿ. ಓಕೆ, ಇವರ ಯಾವ ವ್ಯಕ್ತಿತ್ವ ನಿಮಗೆ ಇಷ್ಟ? ಧ್ರುವಂತ್ ಇದೆ. ಅವರು ಹೈಪರ್ ಆಕ್ಟಿವ್, ನನಗೆ ಹೈಪರ್ ಆಕ್ಟಿವ್ ಇಷ್ಟ. ಓಕೆ, ಕಾವ್ಯ ಅವರು ಹೇಗಂದರೆ ಅವರು ಹಾಗೆ, ಅಂದರೆ ಹೇಗಂದರೆ ಅವರು ನನ್ನ ಸಿಸ್ಟರ್ ಆಗೇನೆ. ಅವರು ಇರಿಟೇಟ್ ಮಾಡ್ತಾ ಇರ್ತಾರೆ ನನಗೆ, ಅದೇ ನನಗೆ ಸ್ವಲ್ಪ ಇಷ್ಟ ಆಗುತ್ತೆ. ಅಶ್ವಿನಿ ಅವರು ನನ್ನ ಹಾಗೇನೆ ಹೇಳ್ಬೋದು ನೀವು, ಬಡ ಮಾತಾಡ್ತಾರೆ. ಬಟ್ ಎಂತ ಇಲ್ಲಿ ಇರಲ್ಲ, ಸ್ವಲ್ಪ ಗಲಾಟೆ ಆಗಿದ್ರೆ ದೊಡ್ಡ ಅಂತ ಬೈತಾರೆ. ಬಟ್ ಮನಸ್ಸಲ್ಲಿ ಎಂತ ಇರಲ್ಲ, ವೈಬ್ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಸೀಸನ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ನೀವು ಹೋಗ್ತೀರಾ ಇಲ್ವಾ? ನಾನಾ ಹೋಗ್ತೀನಿ, ಗ್ಯಾರಂಟಿ. ಎಸ್, ಆಸ್ಟ್ಯಾಕ್ಸ್ ಕೊಡದಿದ್ರೆ ಗಿಲ್ಲಿ ನನ್ನ ವಂಶದ ಕುಡಿ. ಅಶ್ವಿನಿ ನನ್ನ ತಾಯಿ. ಧ್ರುವಂತ್ ಒಂದು ಎಂತ ಹೇಳುದು ಅವರಿಗೆ ನಾನು, ಬಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು, ಅವರಿಗೆ ಹ್ಯಾಶ್ಟ್ಯಾಗ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ದಾದಪ್ಪ ನೋಡಿಯೇ, ಒಂದು ಬೇಕು ಹ್ಯಾಶ್ಟ್ಯಾಗ್, ಬೇಕು ಒಂದು ಲೈಫಲ್ಲಿ ಬೇಕು ಹಾಗೆ ಒಂದು ಜನ. ರಘು ಬ್ರದರ್, ಮಾಲು ಸ್ವೀಟ್ ಬ್ರದರ್, ನಿಮ್ಮ ಫೇವರೇಟ್ ಅಜ್ಜಿ. ಹ್ಯಾಶ್ಟ್ಯಾಗ್ ಅಜ್ಜಿ, ಪ್ರೀತಿಯ ಅಜ್ಜಿ. ಎಸ್. ಸೊ ಈಗ ಕರಾವಳಿಯಲ್ಲಿ ಈಗ ಫೇಮಸ್ ಆಗ್ತಿರೋದು ರಕ್ಷಿತಾ ಅವರ ಹಾಡುಗಳು. ಸೊ ಕಡೆಯದಾಗಿ ನಮ್ಮ ಆಡಿಯನ್ಸ್ಗೆ ನಿಮ್ಮ ಕಂಠದಿಂದ ಒಂದು ಹಾಡು ಪ್ಲೀಸ್. ಹತ್ತು ಮಾರಿ ಎತ್ತು ಸತಿ ಓಕೆ ಏನು ಮಾರಿ ಹಾಡು ಇನಿ ಒಂದಿನ. ಸೇವಂತಿಯೇ ನಿಗಳು ಟ್ಯೂನ್ ಪಣ್ಣೆ ಪಿರೌಡಿಗೆ ಪನ್ನೊಂದು ಈ ಟ್ಯೂನ್ ಪಣ್ಣೆಯೇ ಸೇವಂತಿಯೇ ಸೇವಂತಿಯೇ ನನ್ನ ಸೇಯಲಿಯಲ್ಲಿ ಕಮ್ಮಂತಿಯೇ ಸೇವಂತಿಯೇ ಸೇವಂತಿಯೇ ನನ್ನ ಸೇಯಲಿಯಲ್ಲಿ ಕಮ್ಮಂತಿಯೇ ಮಲ್ಲಿಗೆಗಿಂತ ಬಲುವಂತ ನೀನು ಶ್ರೀಗಂಧಕ್ಕಿಂತ ಸೌಂದರ್ಯ ನೀನು ಜನ್ಮ ಜನ್ಮದ ಪ್ರೀತಿಯೇ ನನ್ನ ಮೆಚ್ಚಿನ ಹಾಸೆ. ಅತ್ತು ಮಾರೇನ ಕಾನ್ಫಿಡೆನ್ಸ್ ತೂಲೆ ಪದ್ಯ ಬರ್ಪುಜಿ ಲಿರಿಕ್ಸ್ ಬರ್ಪುಜಿ ಆಂಡಲ್ ಒಂದು ಈತು ಸತಿ ಅನ್ನೊಂದು ಪದ್ಯ ಪಂತೆ ಆಯ್ಕೆಗೆ ಕೂಡ ಕಡೆಯದಾಗಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ? ಒಂದು ಸೆಕೆಂಡ್ ಕಟ್ ಮಾಡಬೇಡಿ. ಇದೇ ಪಾಡ್ಕಾಸ್ಟ್ ಆ್ಯಕ್ಚುಲಿ ಸ್ವಲ್ಪ ಹೀಗೆ ಆಯಿತು, ಎಂತ ಬೇಜಾರು ಮಾಡಬೇಡಿ. ಓಕೆ, ಸೊ ಬೇಜಾರು ಮಾಡಬೇಡಿ. ಒಂದೊಂದು ಪಾಡ್ಲೆ ನನಗೆ ಎಂತ ಅಪ್ಪಿ ಅಂತ ಹೇಳ್ಬಿಟ್ರೆ ಕ್ಷಮಿಸ್ಬಿಡಿ. ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಒಂದು ಅಂದರೆ ಜನರಿಗೆ, ಅಂದರೆ ನಾವು ಒಂದು ಲೈಫಲ್ಲಿ ಹೇಗಂದರೆ ನಾವು ಮುಂಚೆನೆಯೇ ನಾವು ಮುಂದೆ ಹೋಗುವಾಗ ನೋಡಬೇಕು, ಯಾರಿಗೆ ತಲುವ ನೋಡಬಾರ್ದು. ಇದೇ ಒಂದು ನನ್ನ ಒಂದೊಂದು ದಿವಸಕ್ಕೆ ಒಂದು ಕಿವಿ ಮಾತು ಟುಡೇದು ಕಿವಿ ಮಾತು ಹೇಗಂದರೆ ನಾವು ಯಾವಾಗ ಮುಂಚೆ ಹೋಗಬೇಕು ನಾವು, ಯಾರಿಗೆ ತಲ್ಲಿಗೆ ನೋಡಬಾರ್ದು, ಇಲ್ಲಾಂದರೆ ಯಾರು ಬಗೆ ಇದೇ ಮಾಡಬಾರ್ದು. ನಾವು ನಮ್ಮನೇ ಲೈಫಲ್ಲಿ
ನಮ್ಮನೆ ನೋಡಿ ಹೋಗ್ಬೇಕು. ಬೇತಗಲ ಪೂರ ದಾಯ್ಗ ನಮಗ್ ಬೇತಗ್ಲಿಗ್ ಪುಷ್ಮಲ್ ಪುನಲ ದಾಯ್ಗ ಅತೆ ನಮ್ಮನೆ ಎದುರು ಪೋಂದು ಪೋಡತೆ. ಹಾ, ಸೊ ಅದೇ ಒಂದು ನನ್ನ ಕಿವಿ ಮಾತು, ಅದೇ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಈ ದಿನದ ವಿಶೇಷ ಸಂಚಿಕೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಉದಯವಾಣಿಯನ್ನು ಫಾಲೋ ಮಾಡಿ.